ಬಸವಣ್ಣಗ ಕೂಡಲ ಸಂಗಮ ದೇವ ಕಂಡ, ಪ್ರಭುದೇವರಿಗೆ ಗುಹೇಶ್ವರ ಕಂಡ, ಅಕ್ಕನಿಗೆ ಚನ್ನಮಲ್ಲಿಕಾರ್ಜುನ ಕಂಡ. ಹೆಸರು ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಒಂದು ಬಿಟ್ಟು ಎಲ್ಲಿ ಹೋಗಲೇ ಇಲ್ಲ. ಆ ಪೂಜೆ ನಿಮ್ದಾಗಬೇಕು. ದೇಹ ಬಾಗೋದಲ್ಲ, ಆ ದೇಹದೊಂದಿಗೆ ಮನಸ್ಸು ಬಾಗೋದು. ಅದು ಪ್ರಾರ್ಥನೆ, ಅದು ಪೂಜೆ, ಅದು ನಿಮಗೆ ಫಲವನ್ನು ಉಂಟು ಮಾಡ್ತದೆ ಅಲ್ಲ. ಕೃಷ್ಣನ ಭಕ್ತರಿದ್ರ ಕೃಷ್ಣ ಅನ್ರಿ, ರಾಮನ ಭಕ್ತರಿದ್ರ ರಾಮ ಅನ್ರಿ, ಶಿವಭಕ್ತರಿದ್ರ ಶಿವ ಅನ್ರಿ, ಅಲ್ಲಾನ ಭಕ್ತರಿದ್ರ ಅಲ್ಲಾ ಅನ್ರಿ. ನಿಮಗೆ ಯಾರದೀರಿ ಅವ್ರದನ್ರಿ. ಯಾವಾಗಿನಿಂದ ಪ್ರಾರಂಭ ಮಾಡೋದು? ತಾಯಿ ಹೊಟ್ಟಿ ಒಳಗಿಂದ ಬಂದು ಕೂಡಲೇ ಬಾಯಿ ತೆಗಿತೀವಲ್ಲ, ಬಾಯಿ ತೆಗೆದಾಗ ಪ್ರಾರಂಭಗೊಳ್ಳಬೇಕು ಪ್ರಾರ್ಥನೆ. ಏನು ಬಾಯಿ ಮುಚ್ಚಿ ಭೂಮಿಯಾಗ ಹೋಗುತ್ತೀವಲ್ಲ, ಅವಾಗ ಅದು ಮುಕ್ತಾಯ ಆಗಬೇಕು. ಗುಂಡಿಟ್ಟಾಗೂ ಸಹಿತ ರಾಮ್ ಅಂದ ಅಲ್ಲ, ಹೇ ರಾಮ್. ಕೊನೆಗಳಿಗೆ ಒಳಗೂ ಸಹಿತ ಅದು ಪ್ರಾರ್ಥನೆ, ಅದು ಸಮರ್ಪಣೆ. ರಾಮ್ ನೋಡಿ, ಈ ಶಬ್ದ, ಈ ರಾಮ್ ಅನ್ನುವಂತಹ ಮಂತ್ರ ಅನ್ನೋನ ಶಬ್ದ ಯಾಕೆ ರಾ ಅಂದಾಗ ಬಾಯಿ ತೆಗೆಯುತ್ತೆ, ಮ ಅಂದಾಗ ರಾಮ್. ಬಾಯಿ ತೆಗೆದು ಬಾಯಿ ಮುಚ್ಚೋವರೆಗೆ ಆ ಮಂತ್ರ ಪಠನೆಯನ್ನ ಮಾಡ್ತಾನೇ ಇರುವಂತ ನಮ್ಮ ಶಾಸ್ತ್ರ ಹೇಳ್ತದೆ, ನಮ್ಮ ದೇಶದ ಶಾಸ್ತ್ರ ಹೇಳ್ತದೆ. ತೆಗೆದು ಮುಚ್ಚುವವರೆಗೆ, ಬೆಳಗ್ಗೆ ತೆಗೆದು ರಾತ್ರಿ ಮುಚ್ಚುವವರೆಗೆ, ತಾಯಿ ಹೊಟ್ಟೆಗಿಂದ ಬಂದು ಕೂಡಲೇ ತೆಗೆದು ಭೂಮಿ ಹೊಟ್ಟೆಯಾಗ ಹೋಗಿ ಮುಚ್ಚೋವರೆಗೆ ನೀ ಆ ಪ್ರಾರ್ಥನೆಯನ್ನ ನಿಲ್ಲಿಸಬೇಡ. ನಮ್ಮ ಹಿಂದಿನ ಹಿರಿಯರು ಮನೆಯೊಳಗ ಹಾವು ಹೊಕ್ಕೊಂತು ಅಂತಂದ್ರೆ ಒಂದು ಮಂತ್ರ ಬರೀತಿದ್ರ ಅಲ್ಲಿ, ಆ ಹಾವು ಹೊರಗೆ ಹೋಗ್ಲಿ ಅಂತ ಹೇಳಿ. ಆಸ್ತಿಕ, ಋಷಿಕಾಳ ಭೈರವ, ಹೀಗೆ ಯಾವ್ದಾದ್ರೂ ಒಂದು ಮಂತ್ರ ಬರೀತಿದ್ರು ಅಲ್ಲ. ಮನೆಯೊಳಗಿನ ಹಾವನ್ನು ಓಡಿಸ್ಲಿಕ್ಕೆ ಎಲ್ಲೋ ಒಂದು ಮಂತ್ರ ಬರೆದ್ರೆ ಆ ಹಾವು ಅಲ್ಲಿಂದ ಹೋಗ್ತಿತ್ತು. ಅದು ಮಂತ್ರ ಯುಗವಾಗಿತ್ತು. ಇದು ಯಂತ್ರಯುಗ. ಯಂತ್ರಯುಗದೊಳಗೆ ಆ ಮಂತ್ರಕ್ಕೆ ಬೆಲೆ ಇಲ್ದಂಗಾಗೈತಿ. ಅಲ್ಲಿ ಹೊಕ್ಕಿರುವಂತ ಒಂದು ಹಾವನ್ನು ಓಡಿಸುತ್ತೆ ಮಂತ್ರ ಅಂದ್ರೆ, ಇಲ್ಲಿ ಹೊಕ್ಕಿರುವಂತ ದುರ್ಗುಣಗಳನ್ನುವಂತಹ ನೋವನ್ನುವಂತಹ ಹಾವನ್ನು ಅದ್ಯಾಕ್ರಿ ಓಡಿಸೋದಿಲ್ಲ? ಓಡಿಸೇ ತೀರ್ತದೆ. ಅದನ್ನು ಒಂದು ಸಾರಿ ಪ್ರಯೋಗ ಮಾಡಿ ನೋಡ್ರಿ ನೀವು, ಬಹಳ ಮಸ್ತ್ ಕೆಲಸ ಮಾಡ್ತೈತದು. ಯಾವ ಮಂತ್ರ? ಆ ಮಂತ್ರ ಈ ಮಂತ್ರ ಅಲ್ಲ, ಎಲ್ಲವೂ ಮಂತ್ರಗಳೇ. ಅಮಂತ್ರಂ ಅಕ್ಷರಂ ನಾಸ್ತಿ, ಸಸ್ಯೌ ವನಸ್ಪತಿರ್ನಾಸ್ತಿ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭ. ಏನ ಅಕ್ಷರಗಳ ಕಾಂತವಲ್ಲ ನಿಮ್ಮ ಕಣ್ಣಿದ್ರಿಗೆ, ಎಲ್ಲವೂ ಮಂತ್ರಗಳೇ. ನಮಗೆ ಮಂತ್ರ ಬರೋದಿಲ್ಲ ಅನ್ಬೇಡ್ರಿ. ನೀವು ಉಚ್ಚಾರ ಮಾಡುವ ಅಕ್ಷರಗಳನ್ನು ಮಂತ್ರ ಸ್ವರೂಪದಲ್ಲಿ ಮನನ ಮಾಡಿಕೊಂಡು ಅನ್ನುವಂತಹದ್ದೇನೈತಲ್ಲ, ಅದೇ ಮಂತ್ರ. ಎಲ್ಲರೂ ನಾನಾ ಥರದ ಭಗವದ್ಗೀತೆಯ, ಭಾಗವತದ ವಚನಗಳ ಪಠನೆಯನ್ನು ಮಾಡ್ತಾ ಇರಬೇಕಾದ್ರೆ, ಒಬ್ಬ ಅನಕ್ಷರಸ್ಥ 1ನೇ ಕ್ಲಾಸಿಗೆ ಹೋಗಿ ಮೂಲಾಕ್ಷರಗಳನ್ನ ಕಲ್ತುಕೊಂಡು ಬಂದಿದ್ದ. ಎಲ್ಲರೂ ಗಾಯತ್ರಿ ಮಂತ್ರ, ಪಂಚಾಕ್ಷರ ಮಂತ್ರ, ಎಲ್ಲ ಮಂತ್ರಗಳನ್ನು ಉಚ್ಚಾರ ಮಾಡುವಾಗ ಅವ ಎದುರಿಗೆ ಕೂತ್ಕೊಂಡು ಗುರುಗಳಿದ್ರಿಗೆ ಅ ಆ ಇ ಈ ಉ ಉ ಹೀಗೆ ಆ ಮೂಲಾಕ್ಷರಗಳನ್ನ ಅನ್ನಕತ್ತಿದ್ದ, ಸ್ವರಗಳನ್ನ, ಮೂಲಾಕ್ಷರಗಳನ್ನ. ಎಲ್ಲರೂ ಅಪಹಾಸ್ಯ ಮಾಡಿ ನಕ್ರು. ಅಯ್ಯೋ ಹುಚ್ಚ, ಯಾವುದು ನಿನಗೆ ದೇವರನ್ನ ಕುರಿತು ಮಂತ್ರಗಳೇ ಗೊತ್ತಿಲ್ಲ, ಪ್ರಾರ್ಥನೆಗಳೇ ಗೊತ್ತಿಲ್ಲ, ಮೂಲಾಕ್ಷರಗಳನ್ನ ಅನ್ನಕತ್ತಿಯಲ್ಲ. ಅವಾಗ ಗುರುಗಳು ಹೇಳ್ತಾರ, ಅವಂದೇ ನಿಜವಾದ ಮಂತ್ರ. ನೀವನ್ನುವ ಎಲ್ಲ ಮಂತ್ರಗಳು ಎಲ್ಲಿ ಹುಟ್ಟ್ಯಾವಪ್ಪ ಅಂದ್ರೆ ಅದೇ ಅಕ್ಷರಗಳಲ್ಲಿ ಹುಟ್ಟ್ಯಾವ. ಯಾವ ಮಂತ್ರ ಅನ್ನಕತ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆ ಅಕ್ಷರಗಳನ್ನೇ ಅವ ಮಂತ್ರವನ್ನಾಗಿ ಪಠನೆ ಮಾಡ್ಲಿಕ್ಕೆ ಹತ್ತಿದ್ದಾನೆ. ನಾವು ಆ ರೀತಿ ಮಾಡೋಣ್ರಿ, ಬಹಳ ಮಸ್ತ್ ಮಸ್ತ್ ಖುಷಿ ಉಂಟಾಗ್ತದೆ ನಮಗೆ. ಅಮಂತ್ರಂ ಅಕ್ಷರಂ ನಾಸ್ತಿ, ಮಂತ್ರಕ್ಕೆ ಬಾರದೇ ಇರುವಂತಹ ಅಕ್ಷರಗಳೇ ಇಲ್ಲ ನಿಮ್ಮ ತಲೆಯಲ್ಲಿರಲಿ. ಬಹಳ ಜನ ತಾಯಂದ್ರು ನಗರದಕ್ಕಿಂತ ಹಳ್ಳಿ ಒಳಗೆ ಒಂದು ಮಾತಂತೀರಿ, ನನಗೆ ಯಾಕೋ ಹಂದು ಬಡ್ಕೊಂಡಂಗಾಗೈತಿ, ಇದಾ ಬಡ್ಕೊಂಡಂಗಾಗೈತಿ, ಹಿಂಗೆಲ್ಲ ಅಂತಿರ್ತಿರ್ಲ. ಅದೇ ಅಕ್ಕ ಇನ್ನೊಂದು ವಚನ ಹೇಳ್ತಾಳೆ, ಕೆಚ್ಚಿಲ್ಲದ ಮರಣ ಕ್ರಿಮಿ ಇಂಬುಗೊಂಬಂತೆ, ಒಡೆಯನಿಲ್ಲದ ಮನೆಯ ಸುನಿ ಇಂಬುಗೊಂಬಂತೆ. ಎಷ್ಟು ಕಿಮ್ಮತ್ತಿನ ವಿಚಾರ ಇದು. ನನಗೆ ಈ ವಚನ ಓದುವಾಗ ಬಹಳ ಆನಂದ ಆಗಿಬಿಟ್ಟಿತ್ತು. ಮೊದಲನೇ ಸಾರಿ ಓದುವಾಗ ಎಷ್ಟು ಆನಂದ ಅಂತಂದ್ರೆ ಆ ಆನಂದಕ್ಕೆ ಕೊನೆ ಇರಲಿಲ್ಲ. ಕೆಚ್ಚಿಲ್ಲದ ಮರಣ ಕ್ರಿಮಿ ಇಂಬುಗೊಂಬಂತೆ. ಯಾವ ಕಟ್ಟಿಗೆಯಲ್ಲಿ ಕೆಚ್ಚ ಇಲ್ಲಲ್ಲ ಅದಕ್ಕೆ ದೌಡು ಹುಳ ಹತ್ತಾವ ಅಲ್ಲ. ನೀವು ನೋಡಿರ್ಬೇಕಾರೆ ಕಟ್ಟಿಗೆಯಲ್ಲಿ 2 ಪ್ರಕಾರ, ಒಂದು ಕೆಚ್ಚಿನ ಕಟ್ಟಿಗೆ, ಇನ್ನೊಂದು ಕೆಚ್ಚ ಇರಲಾರದ ಕಟ್ಟಿಗೆ.
ಯಾವುದಕ್ಕೆ ಕೆಚ್ಚಿಲ್ಲ ಅದಕ್ಕೆ ಹುಳ ಹತ್ತತಾವ, ಅದನ್ನ ತಿಂದು ಹಾಕಿಬಿಡ್ತಾವೆ. ಒಡೆಯನಿಲ್ಲದ ಮನೆಯ ಸುನಿ ಎಂಬುಗೊಂಬಂತೆ, ಯಾರ ಮನೆಯೊಳಗೆ ಮಾಲಕರ ಇಲ್ಲಲ್ಲ ಆ ಮನ್ಯಾಗ ಊರಾಗಿನ ನಾಯಿ ಓಸು ಹೋಗಿ ಮಲ್ಕೊಂಡ್ಬಿಡ್ತಾವ. ಇದು ನಮ್ದ ಅಂತ ಹೇಳಿ ತಿಳ್ಕೊಂಡು, ಇದು ನಮ್ದ ಅಂತ ಹೇಳಿ ತಿಳ್ಕೊಂಡು, ನೃಪತಿ ಇಲ್ಲದ ರಾಜ್ಯವ ಅನ್ಯರೆಂಬುಗೊಂಬಂತೆ, ಮಹಾರಾಜರು ಇಲ್ಲ ಅಂತಂದ್ರೆ ಯಾರು ಬೇಕಾದ್ರು ಬಂದು ತಮ್ಮ ರಾಜ್ಯವನ್ನಾಗಿ ಮಾಡ್ಕೊಂಡ್ಬಿಡ್ತಿದ್ರು, ತಮ್ಮ ಕ್ಷೇತ್ರವನ್ನಾಗಿ ಮಾಡ್ಕೊಂಡ್ಬಿಡ್ತಿದ್ರು. ಹಾಗೇನೆ ಅಕ್ಕ ಹೇಳ್ತಾಳ, 3 ಉದಾಹರಣೆ ಕೊಟ್ಟಾಳ. ಈ 3 ಉದಾಹರಣೆಗಳನ್ನ ಕೊಟ್ಟಿದ್ದು ನಮಗೆ ತಿಳಿಲಿ ಅನ್ನೋ ಸಲುವಾಗಿ. ನಿಮ್ಮ ನೆನಹಿಲ್ಲದ ಶರೀರವ, ನಿಮ್ಮ ನೆನಹಿಲ್ಲದ ಶರೀರವ ಭೂತ ಪ್ರೇತ ಪಿಶಾಚಿಗಳೆಂಬುಗೊಂಬಂತೆ ಚನ್ನಮಲ್ಲಿಕಾರ್ಜುನ. ಯಾರಿಗೆ ಗಾಳಿ ಶಕ ಅಂತೀರಿ, ಯಾರಿಗೆ ದೆವ್ವ ಬಡದೈತಿ, ಭೂತ ಬಡದೈತಿ, ಪ್ರೇತ ಬಡದೈತಿ ಅಂತೀರಲ್ಲ, ಅಕ್ಕನ ವಿಚಾರದಲ್ಲಿ ಅಲ್ಲಿ ಚನ್ನಮಲ್ಲಿಕಾರ್ಜುನ ದೇವರಿಲ್ಲದಕ್ಕೆ ಆ ಭೂತ ಪ್ರೇತ ಪಿಶಾಚಿಗಳು ಬಂದಾವ. ಕಟ್ಟಿಗೆಯಲ್ಲಿ ಕೆಚ್ಚಿರಬೇಕು, ಮನೆಯೊಳಗ ಮಾಲಕ ಇರಬೇಕು, ನಾಡಿನೊಳಗ ಅರಸ ಇರಬೇಕು. ಹಂಗ ಈ ದೇಹದೊಳಗೆ ದೇಹವನ್ನು ಸೃಷ್ಟಿ ಮಾಡಿರುವಂತ ಭಗವಂತ ಇರಬೇಕು. ಇಲ್ಲಿ ಬೇಡವಾದದ್ದು ಯಾವುದೂ ಬರೋದಿಲ್ಲ. ಯಾಕವ ಕಾಯಕ್ಕೆ ಒಳಗೆ ಕುಂದ್ರಬೇಕು. ನಾವು ನಡೆದಾಡ್ತಾ ಇದ್ರೆ ನಮ್ಮ ಹಿಂದೆ ಓಡೋಡಿ ಬರ್ತಿರ್ತಾನೆ, ನಿಂತ್ರೆ ಸುತ್ತ ಹಾಕ್ತಾನೆ, ಕುಂತ್ರೆ ನಿಲ್ತಾನೆ, ಮಲಗಿದ್ರೆ ಕುಂದ್ರತಾನೆ, ಒಟ್ಟಾರೆ ನಮ್ಮನ್ನು ಕಾಯ್ತಾನೆ. ಬೆಳಗ್ಗೆ ಹೇ ದೇವರೇ ಅಂತ ಎದ್ದು ಬಿಟ್ರೆ ಸಾಕು, ಮಲಗೋ ತನಕ ನೋಡ್ತಾನೆ. ಮಲಗೋ ಮುಂದೊಮ್ಮೆ ಹೇ ದೇವರೇ ಅಂದು ಬಿಟ್ರೆ ಸಾಕು, ಏಳೋ ತನಕ ನೋಡ್ತಾನೆ. ಅವನ ಕೆಲಸ ಬಹಳ ಕಷ್ಟದ್ದು, ನಿಮ್ಮದು ಬಹಳ ಸುಲಭದ್ದದ. ಒಂದು ಸ್ವಲ್ಪ ಆ ರೀತಿ ಪ್ರಾರ್ಥನೆಯನ್ನ ಮಾಡ್ರಿ. ಪ್ರಾರ್ಥನೆಯನ್ನ ಮಾಡುವಾಗ ನಿಮಗೆ ಏನಿರಬೇಕು ಅಂತಂದ್ರೆ ಪ್ರತಿಫಲಾಪೇಕ್ಷೆಯೇ ಇರಬಾರ್ದು. ಯಾರೋ ಒಬ್ರು ಹೋಗಿ ಗುರುಗಳ ಹತ್ರ ಐ ವಾಂಟ್ ಪೀಸ್, ನನಗೆ ಶಾಂತಿ ಬೇಕು, ಇಷ್ಟಂದು ಕೂಡ್ಲೇನೆ ಅವ್ರು ಹೇಳ್ತಾರೆ, ನೀ ಏನು ಪ್ರಶ್ನೆ ಕೇಳಕ್ಕೆ ಹತ್ತಿದಿ ಅದರಾಗ ಉತ್ತರ ಐತಿ ನೋಡಪ್ಪ. ಐ ವಾಂಟ್ ಪೀಸ್. ಐ ಬಿಟ್ಟು ಹಾಕು, ವಾಂಟ್ ಬಿಟ್ಟು ಹಾಕು, ಉಳಿಯೋದು ಒಂದೇ ಅಲ್ಲ, ಶಾಂತಿ. ನನಗೆ ಬೇಕು, ನನಗೆ ಅನ್ನುವಂತಹದ್ದು ಒಂದು ತೆಗೆದು ಹಾಕು, ಬೇಕು ಅನ್ನುವಂತಹದ್ದು ಒಂದು ತೆಗೆದು ಹಾಕು. ಅದು ಶಾಂತಿಯಿಂದ ಕೂಡುತ್ತದೆ. ಕೇಳಿದರೆ ಕೇಳು, ನೋಡಿದರೆ ನೋಡು, ಒಲಿದರೆ ಒಲಿ ಅನ್ನುವಂತಹ ನಿರ್ಧಾರ ಬಂತು ಅಂದ್ರೆ ಆನಂದ ಉಂಟಾಗ್ಬಿಡ್ತದೆ. ಅದು ಜೀವನ ಆಗ್ತದೆ, ಅದು ನೆಮ್ಮದಿಯ ಬದುಕಾಗ್ತದೆ. ಅಲ್ಲಿ ಔಷಧಗಳ, ವೈದ್ಯರ, ಇನ್ಯಾವುದರ ಸಹಾಯದ ಅವಶ್ಯಕತೆ ಉಳಿಯೋದಿಲ್ಲ. ನಿಮಗೆ ಆರೋಗ್ಯ ಉಂಟಾಗ್ತದೆ. ಹಾಡಿದೊಡೆ ಎನ್ನು ಒಡೆಯನ ಹಾಡುವೆ, ಬೇಡಿದೊಡೆ ಎನ್ನು ಒಡೆಯನ ಬೇಡುವೆ, ಒಡೆಯಂಗ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಮಹಾದಾನಿ ಕೂಡಲ ಸಂಗಮ ದೇವ. ಯಾರ್ಯಾರನ್ನಾರ ಹಾಡ್ಕೊತ ಕುಂದ್ರುವಂಗಿಲ್ಲ. ಯಾರು ಇದನ್ನೆಲ್ಲ ರಕ್ಷಣೆ ಮಾಡೋರದಾರ, ಯಾರು ಇದಕ್ಕೆ ಅನ್ನ ಹಾಕೋರದಾರ, ನೀರು ಕೊಡೋರದಾರ, ಅವ್ರನ್ನ ಮಾತ್ರ ಹಾಡೋದು, ಅವ್ರನ್ನ ಮಾತ್ರ ಬಿಡೋದು, ಆತನಿಗೆ ಮಾತ್ರ ಈ ಹಸಿವೆಯನ್ನು ತೋರಿಸಿಕೊಳ್ಳೋದೇ ಹೊರತಾಗಿ ಅಪಹಾಸ್ಯ ಮಾಡೋರಿಗೆ ತೋರಿಸಬಾರದು. ಅಂಥದ್ದೊಂದು ಜೀವನ ನಮ್ದಾಗಬೇಕು. ಅಂತಹದ್ದನ್ನು ನೀವು ಪಡ್ಕೊಳ್ಬೇಕು. ಲೂಟಿ ಸಕೇತೋ ಲೇ ಲೂಟಿ ಸಂತ ನಾಮಕಿ ಲೂಟಿ, ಕಬೀರ್ದಾಸರು ಹೇಳ್ತಾರೆ. ನೀ ಲೂಟಿ ಮಾಡುವಂಗಿದ್ರೆ ಏನೇನಾರ ಲೂಟಿ ಮಾಡಕ್ ಹೋಗ್ಬೇಡ, ಭಗವಂತನ ನಾಮವನ್ನು ಮಾತ್ರ ಲೂಟಿ ಮಾಡಿಬಿಡು, ಆ ನಾಮದೊಳಗೆ ಅಷ್ಟೈಶ್ವರ್ಯಗಳು ಸಿಗ್ತಾವ ನಿನಗೆ ಅಂತ ಹೇಳ್ತಾರೆ ಅವರು. ಅದನ್ನು ಲೂಟಿ ಮಾಡಕ್ಕೇನು ಬೇಕಾಗಿಲ್ಲಲ್ಲ. ಪ್ರಾರ್ಥನೆ ಎಂಥದ್ದು. ರೋಣ ತಾಲೂಕಿನೊಳಗೊಂದು ಹೊಳೆಯಾಲೂರು ಅಂತ ಐತಿ, ಅಲ್ಲಿ ಎಚ್ಚರ ಸ್ವಾಮಿ ಮಠ ಅಂತ ಐತಿ. ಆ ಮಠದ ಎಚ್ಚರ ಸ್ವಾಮಿ ಪೂಜಾ ನಡೀತು ಅಂತಂದ್ರೆ ಊರಾಗಿನ ನಾಯಿಗಳೆಲ್ಲ ಬರ್ತಾವ. ಇನ್ನೇನು 5 ನಿಮಿಷನಾಗ ಮಂಗಳಾರತಿ ಚಲೋ ಆಕೈತಿ ಅಂತಂದ್ರೆ ಎಲ್ಲ ನಾಯಿನೂ ಬಂದು ಅಲ್ಲಿ ನಿಲ್ತಾವ. ಪೂಜಾರಿ ಆರತಿಯನ್ನು ಬೆಳಗಲಿಕ್ಕೆ ಪ್ರಾರಂಭ ಮಾಡಿದರೆ ಎಲ್ಲ ನಾಯಿಗಳು ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾವ.